ನಮಸ್ತೆ ಎಲ್ಲರಿಗೂ. ನಿಮ್ಮ ಜನ್ಮ ಸಂಖ್ಯೆ 9, 18, 27 ಆದಲ್ಲಿ ನೀವು 9 ಸೀರೀಸ್ಗೆ ಸೇರ್ತೀರ. 2026ನೇ ವರ್ಷ ಹೇಗಿರುತ್ತೆ? 2026ನ ಕೂಡಿದರೆ 1 ಬರುತ್ತೆ. 1 ಇಸ್ ಸನ್ ಎನರ್ಜಿ, 9 ಇಸ್ ಮಾರ್ಸ್ ಎನರ್ಜಿ. ನಿಮ್ಮದು ಸನ್ ಪ್ಲಸ್ ಮಾರ್ಸ್. ಸನ್ ಅಂದರೆ ಫೈರ್, ಮಾರ್ಸ್ ಅಂದರೆ ಆ್ಯಕ್ಷನ್. ಇವೆರಡೂ ಸ್ಟ್ರಾಂಗಾಗಿ ನಿಮಗೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಒಂದು ವರ್ಷ. ತುಂಬ ಆ್ಯಕ್ಷನಲ್ಲಿರ್ತೀರ, ಎನರ್ಜೆಟಿಕ್ ಆಗಿರ್ತೀರ, ಆ್ಯಕ್ಟಿವಿಟಿನಲ್ಲಿರ್ತೀರ. ಅಂಥ ಒಂದು ವರ್ಷ ಅಂತ ಇಂಡಿಕೇಶನ್ ಕೊಡುತ್ತೆ. ಕೆರಿಯರ್ ಅಂತ ನೋಡಿದಾಗ ಫಾಸ್ಟ್ ಸಕ್ಸಸ್ ತೋರಿಸ್ತಾ ಇದೆ. ಹೆವಿ ಫಾಸ್ಟ್, ಫಟಾಫಟ್ ಸಕ್ಸಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಪ್ರಮೋಷನ್ ಆಗಬೇಕಾಗತ್ತೆ, ಜಾಬ್ ಸಿಗುತ್ತೆ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ, ಇಂಕ್ರಿಮೆಂಟ್ ಆಗಬೇಕಾ, ಸ್ಯಾಲ್ರಿ ಬರುತ್ತೆ. ಬಟ್ ಒಂದು ಸೀಕ್ರೆಟ್ ಇದೆ ಇಲ್ಲಿ. ನ್ಯೂಮರಾಲಜಿ ಅಂತಕ್ಕಂಥದ್ದು 20% ಫಲ, ಉಳಿದಿದ್ದು 80% ನಿಮ್ಮ ಜಾತಕ. ಯಾರಿಗೆ ಈ ವರ್ಷದಲ್ಲಿ ಜಾತಕ ಚೆನ್ನಾಗಿರುತ್ತೆ, ಈ ನ್ಯೂಮರಾಲಜಿ ಬಂದ್ಬಿಟ್ಟು ನಿಮ್ಮನ್ನು ಹೈಲೈಟ್ ಮಾಡುತ್ತೆ, ಆ ಫಲನ ಹೈಲೈಟ್ ಮಾಡಿ ಕೊಟ್ಟೋಗುತ್ತೆ. ಜಾತಕ ಚೆನ್ನಾಗಿಲ್ಲ ಅಂದರೆ ಭಗವಂತ 20% ಅಂತೂ ಕೊಡ್ತಾನೆ, ಮಿಸ್ ಮಾಡಲ್ಲ. ಏಕೆಂದರೆ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಸ್ವಲ್ಪ ಥಿಂಕ್ ಮಾಡಿ, ಎಲ್ಲರಿಗೂ ಬಿಗ್ ಚೇಂಜ್ ಆಗಲ್ಲ. 20% ಆಗ್ಬೋದು, 100% ಆಗುತ್ತಾ ನಿಮ್ಮ ಜಾತಕದ ಮೇಲೆ ಡಿಪೆಂಡು. ಇದನ್ನು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನನ್ನ ನಂಬರ್ ಚೆನ್ನಾಗಿದೆಯಂತೆ ಏನೋ ಆಗಲೇ ಇಲ್ಲ. ಯಾಕಾಗಲ್ಲ? ಜಾತಕ ವೀಕ್ ಇರುತ್ತೆ. ಯಾಕೆಂದರೆ ಜಾತಕನೇ 80% ಅಲ್ವಾ. ನ್ಯೂಮರಾಲಜಿ 20% ಆ್ಯಡ್ ಆನ್ ಮಾಡ್ಕೊಳ್ಳಿ. ಎರಡೂ ಅದ್ಭುತವಾಗಿದ್ದರೆ ಮಿರಾಕಲ್ ಅಂತ ಅದನ್ನೇ ಕರೆಯೋದು. ಆ ಮಿರಾಕಲ್ನ ನ್ಯೂಮರಾಲಜಿ ಮಾಡುತ್ತೆ, ಆಸ್ಟ್ರಾಲಜಿ ಚೆನ್ನಾಗಿದ್ದರೆ. ಸೊ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗೆ ಪೊಲೀಸ್ ರಿಲೇಟೆಡ್ಡು ಕೆಲಸ ಹುಡುಕ್ತಾ ಇರೋರಿಗೆ, ಮಾಡ್ತಾ ಇರೋರಿಗೆ, ಸ್ಪೋರ್ಟ್ಸಲ್ಲಿರೋರಿಗೆ ಫಾಸ್ಟ್ ಸಕ್ಸಸ್ಸು, ಎಕ್ಸಲೆಂಟ್ ಸಕ್ಸಸ್ ಇಯರ್ ಅಂತ ಹೇಳ್ಬೋದು. ತುಂಬ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗಿ ಮಾಡ್ತೀರಾ, ತುಂಬ ಶಕ್ತಿ ಜಾಸ್ತಿ ಆಗುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ. ಸೊ ಮಿರಾಕಲ್ ಇಯರ್ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೈ ಪ್ರಾಫಿಟ್, ಒಳ್ಳೆ ದುಡ್ಡು ಬರ್ತಕ್ಕಂಥ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ದುಡ್ಡು, ಲಾಭವೋ ಲಾಭ. ಮನಿ ವಿಚಾರ ಅಂತ ನೋಡಿದಾಗ ದುಡ್ಡು ಎಷ್ಟೇ ಸ್ಟ್ರಾಂಗಾಗಿ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಎಕ್ಸ್ಪೆನ್ಸಸ್ ಮಾಡಬೇಕು. ತುಂಬ ಖರ್ಚು ಬಂದುಬಿಡುತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು, ಅದಕ್ಕೆ ಹಾಕೋದು, ಇದಕ್ಕೆ ಹಾಕೋದು, ನಾನು ಅದು ಕಲಿಬೇಕು ಅಂತ ಹೋಗೋದು, ಏನೇನೋ ವೇಸ್ಟ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ವರ್ಷ ಅಂತ ತೋರಿಸ್ತಾ ಇದೆ. ಮ್ಯಾರೇಜ್ ಅಂತ ನೋಡಿದಾಗ ಆರ್ಗ್ಯುಮೆಂಟ್ ಪಾಸಿಬಲ್ ತೋರಿಸ್ತಾ ಇದೆ. ತುಂಬ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರಕ್ಕೂ. ಅದು ಲವ್ವಲ್ಲೂ ಆಗಿರ್ಬೋದು. ಯಾರ್ಯಾರು ಮ್ಯಾರೇಜಲ್ಲಿ ಇದ್ದೀರಾ, ಲವ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಡೇಂಜರಸ್ ಟೈಮ್. ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲದಕ್ಕೂ ಆರ್ಗ್ಯೂ ಮಾಡೋದು, ಅದು ಕೋಪ ತರಿಸಿ ಸಂಬಂಧನ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಕೋಪ ಕಂಟ್ರೋಲ್ ಇಟ್ಕೊಂಡ್ರೆ ಸಂಬಂಧಗಳು ಉಳಿಯುತ್ತೆ, ಇಲ್ಲಾಂದರೆ ಡಿಟ್ಯಾಚ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾಕೆಂದರೆ ಕುಜ ಕಾರಕ ಫಾರ್ ಡಿಟ್ಯಾಚ್. ಸೂರ್ಯ ಏನಾಗುತ್ತೆ ಇಲ್ಲಿ? ಡಬಲ್ ಬೆಂಕಿ, ಡಬಲ್ ಫೈರು. ಸೂರ್ಯನೂ ಬೆಂಕಿ ಪ್ಲ್ಯಾನೆಟು, ಕುಜನೂ ಬೆಂಕಿ ಪ್ಲ್ಯಾನೆಟು, ಕೋಪದ ಪ್ಲ್ಯಾನೆಟ್ಸ್ ಅಂತ ಕರಿತೀವಿ. ಇದು ಪ್ರಚೋದನೆ ಆಗುತ್ತೆ 9 ಸೀರೀಸ್ ಅವರಿಗೆ ವರ್ಷ. ಆ ಪ್ರಚೋದನೆ ಆದಾಗ ಕಂಟ್ರೋಲಲ್ಲಿ ಇಟ್ಕೋಬೇಕು. ಲೈಫ್ ಇಸ್ ಸೇಫ್. ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಮ್ಯಾರೇಜ್ ಲೈಫು ಡಿವೋರ್ಸ್ಗೆ ಹೋಗ್ಬೋದು, ಲವ್ ಕಟ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸ್ವಲ್ಪ ಮ್ಯಾರೇಜ್ ಜೀವನ, ಲವ್ ಜೀವನದಲ್ಲಿರೋರು ಸಮಾಧಾನ ವಹಿಸಲೇಬೇಕು, ಇಲ್ಲಾಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ತೋರಿಸ್ತಾ ಇದೆ. ಹೆಲ್ತ್ ಅಂತ ನೋಡಿದಾಗ ಸ್ವಲ್ಪ BP ಇರೋರಿಗೆ BP ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು 9 ಸೀರೀಸು. ಯಾವಾಗಲೂ ಶೆಕೆ ಅಂತಕ್ಕಂಥದ್ದು ಈ ವರ್ಷ. ತಲೆನೋವು ಅಂತಕ್ಕಂಥದ್ದು, ಮೈಯೆಲ್ಲ ಒಂಥರ ಆಗ್ತಾಯಿದೆ ಅಂತಕ್ಕಂಥದ್ದು. ಏಕೆಂದರೆ ಬೆಂಕಿ ಪ್ಲ್ಯಾನೆಟ್ಸ್ ಬಂದಿರತಕ್ಕಂಥದ್ದು ಹೀಟ್ನ ಜಾಸ್ತಿ ಮಾಡುತ್ತೆ. ಆ ಹೀಟ್ ಆದಾಗ ಏನಾಗುತ್ತೆ, ಮನುಷ್ಯನಿಗೆ ಕೋಪ ಜಾಸ್ತಿ ಬರುತ್ತೆ, ಇರಿಟೇಷನ್. ಯಾರಾದರೂ ಬಂದು ಮಾತಾಡ್ಸಂಗಿಲ್ಲ. ಅಯ್ಯೋ ನನ್ನ ಕಷ್ಟ ನನಗೆ ಆಗಿದೆ, ಹೋಗು, ಅಲ್ಲಿ ಜಗಳ ಹತ್ಕೊಳ್ಳೋ ಚಾನ್ಸಸ್ಸು. ಸೊ ನೀವು ಸ್ವಲ್ಪ ಆದಷ್ಟು ಚೆನ್ನಾಗಿ ನೀರು ಕುಡೀರಿ, AC ಹಾಕ್ಕೊಳ್ಳಿ, ಅಥವಾ ಸ್ವಲ್ಪ ತಣ್ಣಗಿರೋ ಪ್ಲೇಸಸಲ್ಲಿ ಕೂತ್ಕೊಂಡಷ್ಟು ಈ ವರ್ಷ ತಣ್ಣಗಿರ್ತೀರ. ಬಿಸಿಲಿಗೆ ಹೋಗೋದು, ಮನೆ ಒಳಗಡೆ ಇದ್ದರೆ ಸೆಕೆ ಒಳಗಡೆ ಇರೋದು. ಸೊ ನೀವು ಎಂಥ ಫ್ಯಾನ್ ಹಾಕ್ಕೊಂಡ್ರೂ ಹೀಟ್ ಆಗ್ತಿರುತ್ತೆ ಬಾಡಿ ಈ ವರ್ಷ. ಆದರೆ ಆ ಬಾಡಿ ಹೀಟ್ ಆಗಿದಾಗಲೇ ಕೋಪ ಬರುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅನಾಹುತಗಳಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿ ಹೀಟ್ ಆಗುತ್ತೋ ಹೆಲ್ತ್ ಇಶ್ಯೂಸ್ ಜಾಸ್ತಿ. ಸ್ವಲ್ಪ ಹೀಟ್ ಕಡೆ ಗಮನ ಕೊಟ್ಕೊಳ್ಳಿ. ಆ ರಿಲೇಟೆಡ್ ಫುಡ್ನ ತಿನ್ನಿ. ನಾನು ಹೀಟ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಫುಡ್ ತಿನ್ನಬೇಕು, ಸೊ ಇದು ನಿಮಗೆ ಉಪಯುಕ್ತ ಆಗುತ್ತೆ. ಹಾಗೆ ಮಂತ್ರ, ಜಾಬ್ ಸಕ್ಸಸ್ಗೆ ಹೆಚ್ಚಾಗಿ ಓಂ ಮಂಗಳಾಯ ನಮಃ ಅಂತ ಹೇಳ್ಕೊಳ್ಳಿ 108 ಸಲ, ತಿಂಗಳಿಗೊಂದು ಸಲ. ಸೊ ಒಳ್ಳೆಯದಾಗ್ತಕ್ಕಂಥದ್ದು. ಟಿಪ್ಸ್ ಬಂದುಬಿಟ್ಟು ಹನುಮಾನ್ ದೇವರಿಗೆ ರೆಡ್ ಫ್ಲವರ್ನ ಕೊಡ್ತಾ ಇದ್ದರೆ ಮ್ಯಾರೇಜ್ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಲವ್ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಜಾಬ್ ಸಕ್ಸಸ್, ಕೆರಿಯರ್ ಸಕ್ಸಸ್ ಏನೇನಿದೆ, ಬಿಸ್ನೆಸ್ ಸಕ್ಸಸ್ ವೆರಿ ಎಕ್ಸಲೆಂಟಾಗಿ
ನಡೀತಕ್ಕಂಥದ್ದು ಈ ಒಂದು ಟಿಪ್ಸಿಂದ. 9 ಸೀರೀಸ್ ಅವ್ರಿಗೆ ಲಕ್ಕಿ ಕಲರ್ಸ್ ಬಂದ್ಬಿಟ್ಟು ರೆಡ್ಡು ಮತ್ತು ಮರೂನ್. ಪಾಸಿಟಿವ್ ಎನರ್ಜಿ ಹೆಚ್ಚಿಸ್ಕೊಳ್ಳಿಕ್ಕೆ ನೀವು ಈ ಕಲರ್ಸ್ನ ಈ ವರ್ಷ ಯೂಸ್ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಹಾಕೊಂಡೋಗಿ ಪಾಸಿಟಿವ್ ಎನರ್ಜಿ. ಹಾಗೆ ಲಕ್ಕಿ ಡೇಟ್ಸ್ ಬಂದ್ಬಿಟ್ಟು ಈ ವರ್ಷ 3 ಮತ್ತು 9. 3 ಸೀರೀಸ್ ಅಂದರೆ 3 ಅಂದರೆ 21, 12 ಈ ಥರದ್ದು ಸೀರೀಸು. 9 ಅಂದರೆ 27, 18. ಸೊ ಈ ಒಂದು ಸೀರೀಸ್ಗಳಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ಸ್ ಕೆಲಸ ಆಗಿರ್ಬೋದು, ಎನಿ ಒನ್ ನೀವು ಈ ಡೇಟ್ಸ್ನ ಬಳಸ್ಬೋದು. ಯಾರನ್ನಾರ ಮೀಟ್ ಮಾಡಬೇಕಾ ಬಳಸ್ಬೋದು. ಪ್ರತಿಯೊಂದಕ್ಕೂ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಅಂತ ಇದೆ ಈ ಡೇಟ್ಸಲ್ಲಿ ಹೋಗಿ 20% ಎನರ್ಜಿ ನಿಮಗೆ ಪಾಸಿಟಿವ್ ಆಗ್ತಕ್ಕಂಥದ್ದು. ಸೊ ಇಷ್ಟನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.